ಎಲ್ಲರೂ ನೋಡಿರೋ ಥರ ಎಲ್ಲ ಕಡೆನೂ ಪಪಾಯ ಈ ಥರ ಇರುತ್ತೆ. ಇದು ಪಪಾಯ ಮರ. ಪಪಾಯ ಕಾಯಿ ಈ ಥರದಲ್ಲಿ ಇರುತ್ತೆ. ಆದರೆ ನಮ್ಮನೆಯಲ್ಲಿ ಒಂದು ಸ್ಪೆಷಲ್ ಗಿಡ ಇದೆ. ಅದು ವಿಶೇಷನ ಅಥವಾ ವಿಚಿತ್ರನ ಗೊತ್ತಿಲ್ಲ. ಅದನ್ನು ನೋಡಿ, ಇದು ಪುಟ್ಟದಾಗಿರೋ ಪಪಾಯ ಗಿಡ ಕಾಂಪೌಂಡ್ ಮೇಲಿಂದ ಬೆಳೆದಿದೆ. ಅದರಲ್ಲಿ ಈ ಥರ ನೇತಾಡ್ತಿರೋ ಪಪಾಯ ಕಾಯಿ ಆಗಿದೆ. 2 ಪಪಾಯ ಕಾಯಿ. ಅದಕ್ಕಿಂತ ದೊಡ್ಡದೊಂದು ಗಿಡ ಇದೆ ನೋಡಿ, ಅದರಲ್ಲೂ ಇದೇ ಥರ ತುಂಬ ನೇತಾಡೋ ಪಪಾಯ ಆಗಿದೆ. ಇದಾಗಲೇ 3 ಇಯರ್ಸ್ ಆಯಿತು ಬಿಡೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ವರ್ಷ 2 ಬಿಡ್ತು, ಮತ್ತು ಲಾಸ್ಟ್ ಇಯರ್ ಗಾಳಿಗೆ ಬಿತ್ತೋಯ್ತು, ಸ್ವಲ್ಪ ಕಾಯಾಗಿ. ಈ ವರ್ಷ ತುಂಬ ಕಚ್ಚಿದೆ, ಕಾಯಿ ತುಂಬ ಆಗಿದೆ. ಅದ್ರ ಕೆಳಗಡೆ ಒಂದು ಚಿಕ್ಕ ಗಿಡ ಆಗಿತ್ತು, ಅದು ಸಹ ಈಗ ಕಾಯಿ ಬಿಟ್ಟಿದೆ.